ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಮಾವಿನ ಹಣ್ಣಿದು ಗೊಜ್ಜು ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 9 ಮಾವಿನ ಹಣ್ಣು ತೊಗೊಂಡು ಕ್ಲೀನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ಇದರದೀಗ ಸಿಪ್ಪೆ ಎಲ್ಲ ತೆಗೆದು ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಒಬ್ಬೊಬ್ಬರು ಸಿಪ್ಪೆ ಸಹ ಹಾಕ್ಕೊಳ್ತಾರೆ. ನಾನು ಸಿಪ್ಪೆದು ರಸ ಎಲ್ಲ ತೆಗೆದು ಹಾಕಿದ್ದೇನೆ ಇದಕ್ಕೀಗ ನಾನು ಬೆಲ್ಲ ಹಾಕ್ಕೊಳ್ತೇನೆ. ನೋಡಿ, ಇಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಮತ್ತೆ ಕಮ್ಮಿ ಅನಿಸಿದರೆ ಮತ್ತೆ ಆ್ಯಡ್ ಮಾಡ್ಬೋದು ನಮಗೆ. ಈಗ ಸ್ವಲ್ಪ ಉಪ್ಪು ಸಹ ಹಾಕಿ 1 ಲೋಟದಷ್ಟು ನೀರು ಹಾಕಿ ನಾನು ಬೇಯಲಿಕ್ಕೆ ಇಟ್ಕೊಳ್ತೇನೆ. ಈಗ ಒಂದು 6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ. ಅದು ಬೇಯಿಸೊಳಗಡೆ ನಮಗೆ ಮಸಾಲ ಸಹ ರೆಡಿ ಮಾಡ್ಕೊಳ್ಬೋದಲ್ಲ. ಈಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ತೆಂಗಿನ ಎಣ್ಣೆ. ಇದು ಸನ್ಫ್ಲವರ್ ಎಣ್ಣೆ ಸಹ ತೊಗೊಳ್ಬೋದು. ಇದಕ್ಕೆ ಸ್ವಲ್ಪ ನಾನೀಗ ಕೊತ್ತಂಬರಿ 1 ಚಮಚದಷ್ಟು ತೊಗೊಂಡಿದ್ದೇನೆ ನಾನು. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು. 1 ಚಮಚದಷ್ಟು ಕೊತ್ತಂಬರಿ ತೊಗೊಂಡ್ರೆ ಅರ್ಧ ಚಮಚ ಉದ್ದಿನಬೇಳೆ ತೊಗೊಳ್ಳಿ. ಅರ್ಧ ಚಮಚಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ್ರು ಸಹ ಆಗ್ತದೆ. ಆಮೇಲೆ ಸ್ವಲ್ಪ ಮೆಂತ್ಯಕಾಳು. ಮೆಂತ್ಯ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಕಹಿ ಬರ್ತದಲ್ಲ. ಅದಕ್ಕೇನೆ ನೋಡಿ ನಾನು ಎಷ್ಟು ಸ್ವಲ್ಪ ತೊಗೊಂಡಿದ್ದೇನೆ ಅಂತೇಳಿ. ಅದೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಕಲರ್ ಚೇಂಜ್ ಆಗಿ ಅದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಅಷ್ಟು ಆದರೆ ಸಾಕು. ತುಂಬ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ. ಇದೀಗ ಆಯಿತು ನೋಡಿ, ಇಷ್ಟ ಆದರೆ ಸಾಕು. ನಾನೀಗ ಮಿಕ್ಸಿ ಜಾರಲ್ಲಿ ಮಸಾಲೆ ಎಲ್ಲ ಹಾಕ್ಕೊಳ್ತೇನೆ. ಫಸ್ಟಿಗೆ ನಾನಿಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೇನೆ. ಇಲ್ಲಿ 9 ಮಾವಿನ ಹಣ್ಣಿಗೆ ಬೇಕಾಗುವಷ್ಟು ನಾನು ಮಾಡ್ಕೊಂಡು, ಸಣ್ಣ ಸಣ್ಣದು ಮಾವಿನ ಹಣ್ಣು, ಒಂದು 2.5 ಮುಷ್ಟಿಯಷ್ಟು ಇದು ತೆಂಗಿನ ತುರಿ ಹಾಕ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ ಉದ್ದ ಮೆಣಸು ಒಂದು 5 ಉದ್ದ ಮೆಣಸು ತೊಗೊಂಡಿದ್ದೇನೆ. ಗಿಡ್ಡ ಮೆಣಸು ಒಂದು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಖಾರ ಬರಲಿ ಅಂತೇಳಿ. ತುಂಬ ಖಾರ ಸಹ ಒಳ್ಳೆಯದಾಗೋದಿಲ್ಲ. ಈಗ ನಾನು ಫ್ರೈ ಮಾಡಿದ್ದು ಮಸಾಲೆ ಸಹ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಇಲ್ಲಿ ಮೆಣಸು ಸಹ ರೋಸ್ಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಹಾಗೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ, ಮಸಾಲ ಗ್ರೈಂಡ್ ಆಯಿತು. ಈಗ ಮಾವಿನ ಹಣ್ಣು ಸಹ ಬೆಂದಿದೆ. ನಾನು ಸ್ವಲ್ಪ ಚೆಕ್ ಮಾಡ್ಕೊಳ್ತೇನೆ. ಆ ಮಾವಿನ ಹಣ್ಣು ಜೊತೆಲಿ ಬೆಲ್ಲ ಎಲ್ಲ ಸೇರಿ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ, ಚೆಂದ ಬೆಂದಿದೆ. ಇದಕ್ಕೀಗ ನಾನು ಮಸಾಲ ಹಾಕ್ಕೊಳ್ತೇನೆ. ಈ ಥರ ಮಾವಿನ ಹಣ್ಣಿದು ಗೊಜ್ಜಿದ್ರೆ ಎಷ್ಟು ಸಹ ಊಟ ಮಾಡ್ಬೋದು. ಇದಕ್ಕೆ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಆಮೇಲೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ. ಆಮೇಲೆ ಇದು ಮಾವಿನ ಹಣ್ಣು ಗೊಜ್ಜು ತುಂಬ ತೆಳು ಇದ್ದರೆ ಸಹ ಒಳ್ಳೆಯದಾಗೋದಿಲ್ಲ, ತುಂಬ ದಪ್ಪ ಸಹ ಇಡುವುದಿಲ್ಲ, ಮೀಡಿಯಮ್ ಆಗಿ. ಅಂದರೆ ನಾವು ನಾರ್ಮಲ್ ಆಗಿ ಪದಾರ್ಥ ಎಲ್ಲ ಮಾಡ್ಕೊಳ್ತೇವಲ್ಲ, ಅಷ್ಟು ಸಹ ತೆಳು ಮಾಡ್ಕೊಳ್ಳೋದಿಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೇನೆ. ಇದು ಅನ್ನಕ್ಕೆ ಕಲಿಸ್ಲಿಕ್ಕೆ ಸಹ ನಾವು ತೊಗೊಳ್ಬೋದು, ಇಲ್ಲ ಸೈಡಿಗೆ ಡಿಶ್ ಆಗಿ ಸಹ ನಾವು ತೊಗೊಳ್ಬೋದು. ಅನ್ನಕ್ಕೆ ತಿಳಿ ಸಾರು ಏನಾದ್ರು ಹಾಕಿ ಊಟ ಮಾಡುವಾಗ ಇದು ಸೈಡ್ ಡಿಶ್ ಆಗಿ ಸಹ ತೊಗೊಳ್ಬೋದು. ಈಗ ಸ್ವಲ್ಪ ಕುದಿ ಬರಲಿ. ಈ ಥರ ಕುದಿ ಬರ್ತಾ ಇರುವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೇಕು. ಉಪ್ಪು ಮತ್ತು ಬೆಲ್ಲ ಏನಾದರೂ ಬೇಕಂತೇಳಿದರೆ ಹಾಕ್ಕೊಳ್ಬೋದಲ್ಲ. ನನಗೆ ಈಗ ಟೇಸ್ಟ್ ನೋಡುವಾಗ ನನಗೆ ಇದು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಸಹ ಇದಕ್ಕೆ ಹಾಕ್ಕೊಳ್ತೇನೆ. ಸ್ವಲ್ಪ ಸ್ವೀಟು, ಖಾರ, ಉಪ್ಪು, ಹುಳಿ ಎಲ್ಲ ಕರೆಕ್ಟಾಗಿದೆ, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಸ್ವಲ್ಪ ಬೆಲ್ಲ ಸಹ ಹಾಕ್ಕೊಂಡೆ ನೋಡಿ ನಾನೀಗ. ಈಗ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತೇನೆ. ಸಾಧಾರಣವಾಗಿ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಮಾವಿನ ಹಣ್ಣಿದು ಗೊಜ್ಜು. ಬೆಲ್ಲ ಮತ್ತು ಉಪ್ಪೆಲ್ಲ ಹಾಕಿದ ಮೇಲೆ ಇನ್ನೊಂದ್ಸಲ ಕುದಿ ಬರಲಿ ಅದು. ಅಷ್ಟರೊಳಗೆ ನಾವೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಚಮಚದಷ್ಟು. ಅದಕ್ಕೆ 1 ಒಣಮೆಣಸು, ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟೇ ಇದಕ್ಕೆ ಒಗ್ಗರಣೆಗೆ. ಇಲ್ಲಿ ಒಗ್ಗರಣೆ ನಾನು ತೆಂಗಿನೆಣ್ಣೆಲ್ಲೇ ಹಾಕ್ಕೊಳ್ತಾ ಇದ್ದೇನೆ, ಸನ್ಫ್ಲವರ್ ಆಯಿಲಲ್ಲಿ ಸಹ ಹಾಕ್ಕೊಳ್ಬೋದು. ಇದೀಗ ಒಗ್ಗರಣೆ ಸಹ ರೆಡಿ ಆಯಿತು. ನಾನು ಮಾವಿನ ಹಣ್ಣಿದ್ದು ಗೊಜ್ಜಿಗೆ ಹಾಕ್ಕೊಳ್ತೇನೆ.
ಮಾವಿನ ಹಣ್ಣಿದು ಗೊಜ್ಜು ರೆಡಿ ಆಯಿತು, ಒಗ್ಗರಣೆ ಹಾಕಿದ್ದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.